ಸಿಎಂ ಸಿದ್ದರಾಮಯ್ಯ ಬದಲಾವಣೆಯಾಗೋದು ಪಕ್ಕಾನ. ಸಿದ್ದು ಆಪ್ತ ಬಿಟ್ಟುಕೊಟ್ಟ ಆ ಸುಳಿವು ಕುರ್ಚಿ ರಹಸ್ಯ ಏನು? ಬದಲಾವಣೆಯ ಆಟಕ್ಕೆ ಸ್ಟೇಡಿಯಂ ಸಿದ್ಧಪಡಿಸ್ತಾ ಇದ್ದಾರ ಸಾಹುಕಾರ್. ಸಭೆ ಸೂತ್ರದ ಹಿಂದಿದೆಯಾ ಡಿಕೆ ಶಿವಕುಮಾರ್ ಕಟ್ಟಿ ಹಾಕುವಂತ ತಂತ್ರ? ಈ ರೀತಿಯ ಚರ್ಚೆ ಸದ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ. ಸಿದ್ದರಾಮಯ್ಯ ಬದಲಾವಣೆಯಾಗ್ತಾರೆ. ಸತೀಶ್ ಜಾರಕಿಹೊಳಿ ಆಡಿರುವಂತ ಒಂದು ಮಾತಿನಿಂದ ಈ ಚರ್ಚೆ ಜೋರಾಗಿದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ, ಆದರೆ 5 ವರ್ಷ ಆಗಿರ್ತಾರೋ 3 ವರ್ಷ ಆಗಿರ್ತಾರೋ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಈ ಮಾತು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸಿಎಂ ಆಗಿರ್ತಾರೆ ಅಂತಷ್ಟೇ ಹೇಳಬಹುದು, ಆದರೆ ಎಷ್ಟು ವರ್ಷ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. 5 3 ಹೇಳೋದಕ್ಕಾಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿರೋದು ಸದ್ಯ ಬದಲಾವಣೆಯ ಚರ್ಚೆಗೆ ಮುನ್ನುಡಿ ಬರೆದಂಗೆ ಕಾಣಿಸ್ತಾ ಇದೆ. ವಾತಾವರಣ ಸನ್ನಿವೇಶ ಇಲ್ಲ, ಪದೇ ಪದೇ ಹೇಳಿದ್ವಿ ಈಗಾಗಲೇ. ಇಲ್ಲ ಈಗಲೇ ಹೆಂಗೆ ರೇಸ್ ಖಾಲಿ ಇಲ್ಲ, ಹೆಂಗೆ ರೇಸ್ ಇಲ್ಲವೇ ಎಲ್ಲರ ಈಗಾಗಲೇ CM ಇದ್ದಾರೆ. ಸೊ ಅವರೇ ಮುಂದುವರೆದಾರೆ. ಸಾಕಷ್ಟು ಸರಿ ನಾವು ಹೇಳಿದ್ದೀವಿ, ನಮ್ಮ ಮಂತ್ರಿಗಳು ಹೇಳಿದ್ದಾರೆ, ಪಕ್ಷ ಹೇಳಿದೆ, ಹೈಕಮಾಂಡ್ ಹೇಳಿದೆ. ಸೊ ಅದ್ರ ಬಗ್ಗೆ ಮಾತಾಡೋದು ಅನಾವಶ್ಯಕ, ಮಾತಾಡೋದು ಅವಶ್ಯಕತೆ ಇಲ್ಲ. ಹೊಸ ಜವಾಬ್ದಾರಿ ಬಂದ್ರೆ ಸತೀಶ್ ಜಾರಕಿಹೊಳಿ ಇಲ್ಲ, ಆ ಪ್ರಶ್ನೆ ಉದ್ಭವಿಸ್ತಿಲ್ಲ. ಹೊಸ ಜವಾಬ್ದಾರಿ ಯಾವ್ದಾದ್ರು ಬಂದರೆ ಹೊಸದೇನಿಲ್ಲ, ಹೊಸದೆಲ್ಲ ಹಳೆದು ಇಲ್ಲ. ಇದ್ದ ಮಂತ್ರಿಯಾಗಿ ಇರ್ತೀವಿ ನಾವು 5 ವರ್ಷ, ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲ, ಕಿಂಗ್ ಮೇಕರ್ ಆಗಿದ್ದವ್ರಿಗೆ ಕಿಂಗ್ ಆಗುವಂತ ಅವಕಾಶಗಳು ನಿಮ್ಮ ಅಭಿಮಾನಿಗಳು ಕೇಳ್ತಾ ಇರ್ತಾರೆ. ಯಾಕಂದ್ರೆ ಘೋಷಣೆ ಸಹ ಕೂಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದು ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಈಗ ಅವರವ್ರ ಲೀಡರ್ ಬಂದಾಗ ಘೋಷಣೆ ಕೂಗುತ್ತದೆ, ಹೊಸದೇನಲ್ಲ. ಯಾವ ಜಿಲ್ಲೆಯಲ್ಲಿ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ, ಮುಂದಿನ ಪ್ರಧಾನಮಂತ್ರಿ ಕೂಗುದಿನ ಹೊಸದೇನಲ್ಲ, ಹಳೆದು. ಅಲ್ಲ, ನಿಮ್ಮ ಅಭಿಮಾನಿಗಳಿಗೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಬಂದಿರುವ ಈ ಪರಿಸ್ಥಿತಿಯಲ್ಲಿ ನೀವು ಪರಮೇಶ್ವರ್ ಭೇಟಿ ಮಾಡ್ತೀರಾ, ಮತ್ತೆ ಬೇರೆ ಬೇರೆ ರಾಜಕೀಯ ಬೆಳವಣಿಗೆಗಳಾದಾಗ ಎಲ್ಲೋ ಬದಲಾವ್ ಆಗ್ತಾ ಇದ್ದಾರೆ. ಆ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ತುಂಬೋದಕ್ಕೆ ಇವೆಲ್ಲ ಬೆಳವಣಿಗೆಗಳು ನಡೀತಿದೆ. ನಾವು ಮುಂಚೆನೇ ಭೇಟಿಯಾಗಿದ್ದೀವಿ, ನೀವು ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಮುಂಚೆ ಕೂಡ ಭೇಟಿಯಾಗಿದ್ದೀವಿ. ಯಾಕೆ ಮಹದೇವಪ್ಪನ ಮನೆ ಇರೋದು ನಮ್ಮ ಪಕ್ಕ, ಒಂದು ಹೆಜ್ಜೆ ಇಟ್ಟರೆ ಅವ್ರ ಮನೆ ಬೆಂಗಳೂರಲ್ಲಿ. ಸೊ ಮುಂಚೆನೂ ಕೂಡಿದ್ದೀವಿ. ಆಗ್ತೈತೆ, ಆಗುದಿಲ್ಲ ಅಂತ ಹೇಳಿ ಈಗ ಹೇಳಿದಿಲ್ಲ. ಕಾಂಗ್ರೆಸ್ ಈಗ 4 ದಿನ ರಾಜಕಾರಣಿಗಳಿಗೆ ರಾಜಕಾರಣಿ ಚರ್ಚೆ ಮಾಡ್ತಾರೆ, ಉದ್ಯಮಿಗಳ ಕೂಡಲೇ ಬಿಸ್ನೆಸ್ ಬಗ್ಗೆ ಚರ್ಚೆ ಮಾಡ್ತಾರೆ, ರೈತರ ಮಾಡಿದ್ರೆ ರೈತರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು ಸ್ವಾಭಾವಿಕ. ಸೊ ಅದರ ಅರ್ಥ ಏನೋ ನಾವು ಸಮಸ್ಯೆ ಉದ್ಭವ ಆಗ್ತದೆ ಅನ್ನೋ ರೀತಿಯಲ್ಲಿ ಏನು ನಡೀತಾ ಇದೆ, ಅದೆಲ್ಲ ತಪ್ಪಾಗಿದೆ. ಸೊ ಒಂದು ಪಕ್ಷ ಸಂಘಟನೆ ಇರ್ತೈತೆ, ಚುನಾವಣೆ ಬರ್ತಾ ಇರ್ತವೆ. ಸೊ ಈಗಿನ ನಾಯಕತ್ವ ಹೇಗೆ ನಾವು ಗಟ್ಟಿಗೊಳಿಸ್ಬೇಕು, ಹಲವಾರು ಚರ್ಚೆ ಹಾಗೆ ಆಗ್ತದೆ. ಆಗಲ್ಲ ಅಂತ ಹೇಳಿ ಇರ್ತಾರೆ, ಅವರು ಇರ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಇರ್ತಾರೆ, ಅಷ್ಟು ಇರ್ತಾರಂತ ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಇರ್ತಾರೆ. ಇಲ್ಲ ಅದನ್ನೆಲ್ಲ ನೋಡಿ ನೀವು DK ಶಿವಕುಮಾರ್ ಅದನ್ನ ಏನು ನಮ್ಮನಿಗೇನು ಹೈಕಮಾಂಡ್ ಕೂಡಿಸಿ ಏನು ಚರ್ಚೆ ಮಾಡಿಲ್ಲ. ಅದನ್ನ ಅವ್ರನ್ನೇ ಕೇಳಿ. ಇರ್ತಾರೆ, ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ. ಅಷ್ಟೇ 5 ವರ್ಷ ಇರ್ತಾರೆ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದ್ದೀವಿ, ಅಷ್ಟು ಮಾತ್ರ ಹೇಳಬಲ್ಲೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಕಾಂಗ್ರೆಸ್ನ ಸಚಿವರು ನಿಂತಿದ್ದಾರೆ. ರಾಜ್ಯದಲ್ಲಿ CM ಬದಲಾವಣೆ ಇಲ್ಲ ಅಂತ DK ಶಿವಕುಮಾರ್ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರೇನು ರಾಜೀನಾಮೆ ಕೊಡಲ್ಲ, ರಾಜೀನಾಮೆ ಕೊಡುವಂತ ಅಗತ್ಯನೂ ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಅವರ ಪರಮಾಪ್ತ ಜಮೀರ್ ಅಹಮದ್ ಖಾನ್ ಹೇಳಿಕೊಂಡಿದ್ದಾರೆ. ಯಾವ ಬದಲಾವಣೆನೂ ಆಗುದಿಲ್ಲ. ಅದೆಲ್ಲ ಬೇರೆ ವಿಚಾರ ರೀ. ನಮ್ಮ ಸರ್ಕಾರ ಇರ್ತದೆ, CM ಇರ್ತಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಕೊಡಲ್ಲ ಅಂಥೇಳಿ 10 ಸಾರಿ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಕೊಡೋ ಅಗತ್ಯ ಇಲ್ಲ. ಪದೇ ಪದೇ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಸ್ಟಡಿ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ. ಕುರ್ಚಿ ಖಾಲಿ ಇಲ್ಲ. ಈಗ ಕುರ್ಚಿ ಖಾಲಿ ಇದ್ರೆ ತಾನೇ ಇದೆಲ್ಲ ಚರ್ಚೆ ಆಗೋದು. ಆಲ್ರೆಡಿ ಚರ್ಚೆ ಶುರುವಾಗಿದೆ. ಈಗ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಟಗರ್ ಕೂತವ್ರೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ
ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ ರಾಜಕೀಯದಲ್ಲಿ. ಸಿದ್ದರಾಮಯ್ಯ ಸೂಚನೆಯೇ ಇದಕ್ಕೆ ಕಾರಣನಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸೋದಕ್ಕೆ ಒಂದು ಕಡೆ ಸರ್ಕಸ್ ಆಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಕೂಡ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ. ಜೊತೆಗೆ ದಲಿತ ಸಿಎಂ ದಾಳವನ್ನ ಕೂಡ ಸತೀಶ್ ಜಾರಕಿಹೊಳಿ ಉರುಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಗೃಹ ಸಚಿವ ಪರಮೇಶ್ವರನವನ್ನ ಕೂಡ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಈಗ ಸಿದ್ದು ಆಪ್ತರನ್ನ ಕೂಡ ಸತೀಶ್ ಜಾರಕಿಹೊಳಿ ಭೇಟಿಯಾಗ್ತಾ ಇದ್ದಾರೆ. ಸಿದ್ದು ಅವರ ಆಪ್ತರಾದಂಥ ಮಹದೇವಪ್ಪ ಅವರನ್ನ ಭೇಟಿಯಾಗೋದಕ್ಕೆ ಮೈಸೂರಲ್ಲೂ ಕೂಡ ಬಿಡುಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟರೂ ಕೂಡ ದಲಿತ ಸಿಎಂ ಆಗಬೇಕು ಅನ್ನೋದು ಸಿದ್ದು ಪ್ಲ್ಯಾನು. ಅಂದರೆ ಒಂದು ವೇಳೆ ನಾನು ರಾಜೀನಾಮೆ ಕೊಡುವಂಥ ಸ್ಥಿತಿ ಬಂದರೆ ನಾನು ಹೇಳಿದವರು ಮುಖ್ಯಮಂತ್ರಿ ಆಗಬೇಕು, ಅದರಲ್ಲೂ ದಲಿತ ಸಮುದಾಯದವರಿಗೆ ಅವಕಾಶ ಸಿಗಬೇಕು ಅನ್ನೋ ಯೋಚನೆ. ಸೊ ಅದರ ಸುತ್ತ ಈ ಬೆಳವಣಿಗೆಗಳೆಲ್ಲವೂ ಕೂಡ ನಡೀತಿದೆ ಅಂತ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.